ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ರಿಷಿ ಕಂಬ್ಲಿ ಹೋಗಿ ಇಷ್ಟೊತ್ತಾಯ್ತು. ಫೋನ್ ಮಾಡಿ ಏನಾಗ್ತಿದೆ ಅಂತ ನಮ್ಗೆ ತಿಳಿಸ್ಬೇಕು. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಿಲ್ಲ. ಹೌದಲ್ವಾ ಅಪ್ಪ, ಅಣ್ಣ ಹೋಗಿ ಇಷ್ಟೊತ್ತಾಯ್ತು. ಇಷ್ಟೊತ್ತಿಗೆ ಅಮ್ಮನ್ ಕರ್ಕೊಂಡ್ ಬರ್ಬೇಕಾಗಿತ್ತಲ್ವಾ? ಬರ್ಬೇಕಾಗಿತ್ತು. ನೀನ್ ನೋಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳ್ತಾ ಇದ್ಯಾ. ಅಲ್ಲಿ ಏನ್ ನಡೆದಿದ್ಯೋ ಏನೋ. ಯಾರು ಟೆನ್ಷನ್ ಆಗ್ಬೇಡಿ. ಅವ್ನು ಯಾರೋ ಏನೋ ಎಷ್ಟು ಆಟ ಆಡಿಸ್ತಾ ಇದ್ದಾನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಕಮಲಿ ಬಾವಾಜಿ ಹೋಗಿರೋದ್ರಿಂದ ಅತ್ತೆನ ಸೇಫಾಗಿ ಕರ್ಕೊಂಡ್ ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ಎಲ್ಲ ಧೈರ್ಯವಾಗಿರೋಣ. ಆದ್ರೂ ನನಗೆ ಯಾಕೋ ಭಯ ಆಗ್ತಿದೆ ಅಮರ್. ಮಾತು ಕೇಳ್ಕೊಂಡು ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾ ಇರಬಾರ್ದಾಗಿತ್ತು. ನಾವು ಪೊಲೀಸ್ ಹೆಲ್ಪ್ ತಗೋಬೇಕಾಗಿತ್ತು. ರಮೇಶ್ ಅವರೇ, ಈಗಲೂ ಕಾಲ ಮಿಂಚಿಲ್ಲ. ಊರ್ಮಿಳವ್ರೆ, ಇದು ಜೀವಕ್ಕೆ ಸಂಬಂಧಪಟ್ಟ ವಿಷಯ. ನಾವು ಹೀಗೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. ಅವ್ನು ಯಾರೋ ಆ ಕಿಡ್ನಾಪರ್ ಮಾತಾಡೋಕೆ ಕೇಳಿದ್ರೆ ತೈಕು ಅನ್ಸುತ್ತೆ. ಅಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಅವನು ಗೊತ್ತಾಗಿ ಆ ಜೀವಕ್ಕೆ ಏನೋ ತೊಂದರೆ ಮಾಡ್ತಾರೆ. ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಆದ್ರೂ ಅಪ್ಪ, ಅಣ್ಣ ಕಮಲಿಗೆ ಹೋಗಿ ಇಷ್ಟೊತ್ತಾಯ್ತು. ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗಿತಿಲ್ಲ. ಅವ್ರು ಸೇಫ್ ಆಗಿದಾರೋ ಇಲ್ವೋ ಅಂತ ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಹೆದರ್ಕೋಬೇಡಮ್ಮ. ಕಮಲಿಗೊಂದು ಫೋನ್ ಮಾಡಿ ನೋಡೋಣ. ರಮೇಶ್, ನಾನೇ ಕಮಲಿಗೆ ಫೋನ್ ಮಾಡ್ತೀನಿ. ಯಾಕಂದ್ರೆ ಹೆಚ್ಚು ಮಾಡ್ತೀನಿ. ಇಲ್ಲ ರಮೇಶ್, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ರಿಷಿ ಸರ್, ರಿಷಿ ಸರ್, ರಿಷಿ ಸರ್. ಅಯ್ಯೋ, ಅಪ್ಪಯ್ಯ ಬೇರೆ ಫೋನ್ ಮಾಡ್ತಾವ್ರೆ. ಈಗ ನನ್ನ ಅಪ್ಪ ಹಿಂಗೇನಂತ ಹೇಳಿ? ಹಲೋ ಅಪ್ಪಯ್ಯ. ಹಲೋ ಕಮಲಿ, ಲೊಕೇಶನ್ ರೀಚ್ ಆದ್ರಾ? ಏನ್ ನಡೀತಿದೆ ಅಲ್ಲಿ? ಹಾ ಅಪ್ಪಯ್ಯ, ಇಲ್ಲಿಗೆ ಬಂದಿದ್ದೀವಿ. ತಾರಾ ಅವ್ರು ಸೇಫ್ ಆಗಿದ್ದಾರಾ? ಅಂಕಲ್ ಕೊಡಿ, ಇಲ್ಲಿ ನಾನು ಮಾತಾಡ್ತೀನಿ. ಕಮಲಿ, ಅಮ್ಮ ಹೇಗಿದ್ದಾರೆ? ಅಮ್ಮಂಗೇನೂ ತೊಂದರೆ ಇಲ್ಲ ತಾನೆ? ಇಲ್ಲ ರಚನಾ, ಅತ್ತೆಮ್ಮ ಇನ್ನ ಸಿಕ್ಕಿಲ್ಲ. ನಾವ್ ಈಗಷ್ಟೇ ಇಲ್ಲಿಗೆ ಬಂದ್ವಿ. ಅವ್ರು ಯಾರು ಇನ್ನ ಸಿಕ್ಕಿಲ್ಲ ನಮ್ಗೆ. ಏನು, ಇನ್ನೂ ಅವ್ರು ಯಾರು ಬಂದಿಲ್ವಾ? ರಚನಾ, ಅತ್ತೆಮ್ಮ ಹುಷಾರಾಗೇ ಇರ್ತಾರೆ. ನೀವ್ಯಾರು ತಲೆ ಕೆಡ್ಸ್ಕೋಬೇಡಿ. ದುಡ್ಡು ತಕೊಂಬಂದಿದೀವಲ್ಲ, ಕೊಟ್ಬಿಟ್ಟು ಬಿಡ್ಸ್ಕೊಂಬಂದ್ಬಿಡ್ತೀವಿ. ಕಮಲಿ, ಹುಷಾರಮ್ಮ. ಆ ಕಿಡ್ನಾಪರ್ ಏನ್ ಹೇಳ್ತಾರೋ ಹಾಗೆ ಮಾಡಿ. ರಿಷಿಗೆ ಕೋಪ ಮಾಡ್ಕೋಬೇಡ ಅಂತ ಹೇಳಮ್ಮ. ಸರಿ ಮಾವಯ್ಯ, ನೀವ್ಯಾರು ಹೆದರ್ಕೊಂಬೇಡಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಅಯ್ಯೋ ದೇವ್ರೆ, ಎಲ್ಲರೂ ತವ ನಾನು ಸುಳ್ಳಿ ಹೇಳೋ ತರ ಆಯ್ತಾಯ್ತಲ್ಲ. ಇಲ್ಲಿ ನೋಡ್ರೆ ರಿಷಿ ಸರ್ ಅತ್ತೆಮ್ಮ ಕಾಣಿಸ್ತಿಲ್ಲ. ರಿಷಿ ಸರ್! ಅಪ್ಪ, ನಂಗೆ ಯಾಕೋ ಒಂಥರ ಭಯ ಆಗ್ತಿದೆ. ಕಮಲಿಗೆ ಅಮ್ಮ ಇನ್ನೂ ಸಿಕ್ಕಿಲ್ವಂತೆ. ಇನ್ನೂ ಅವ್ರ ಕಡೆಯವರು ಯಾರು ಬಂದಿಲ್ಲ ಅಂತಿದ್ದಾಳೆ. ಏನ್ ಮಾಡೋದು? ಹೌದಮ್ಮ, ನನಗೆ ಯಾಕೋ ಮತ್ತೆ ಸಂಕಟ ಆಗ್ತಿದೆ. ಚಂದ್ರು, ಅವ್ನು ಕಳ್ಸಿರೋ ಲೊಕೇಶನ್ ನನ್ನ ಫೋನಲ್ಲೂ ಇದೆ. ಸರಿ, ಹೋಗಿ ನೋಡ್ಕೊಂಬರೋಣ. ಹೌದು, ಎಲ್ಲರೂ ಜೊತೆಗಿದ್ರೆ ಒಂಥರ ಧೈರ್ಯ ಇರುತ್ತೆ. ಎಲ್ಲರೂ ಹೋಗ್ಬರೋಣ. ಊರ್ಮಿಳಾ, ನಾವೆಲ್ಲರೂ ಹೋದ್ರೆ ಅಲ್ಲಿ ಬೇರೆ ತರ ತೊಂದರೆ ಆಗ್ಬೋದು. ಬೇಡ ಅನ್ಸುತ್ತೆ. ಹೌದು ಊರ್ಮಿಳವ್ರೆ, ಆ ಕಿಡ್ನಾಪರ್ ಬರಕ್ಕೆ ಹೇಳಿರೋದು ರಿಷಿ ಕಮಲಿ ಇಬ್ಬರಿಗೇನೆ. ಈಗ ನಾವೆಲ್ಲರೂ ಹೋಗಿ ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಆಮೇಲೆ ಕೋಪದಲ್ಲಿ ತಾರಾಗೇನಾದ್ರೂ ತೊಂದರೆ ಕೊಡ್ಬೋದು. ಈಗ ಕಮಲಿ ರಿಷಿ ಸೇಫ್ಟಿಗೆ ನಾವಿಬ್ಬರೇ ಹೋಗೋದೇ ಒಳ್ಳೇದು. ಅಮರ್, ನೀವಿಲ್ಲೇ ಇರಿ ಇವ್ರ ಜೊತೆಗೆ. ಸರಿ ಮಾವ. ಏನಾದ್ರೂ ಇದ್ರೆ ಫೋನ್ ಮಾಡಿ.
ಅನಿಕಾ ನೀನಾ? ನಾನೇ ನಾನು ಆತ್ಮ ಅಲ್ಲ ರಿಷಿ, ನಿಜಕ್ಕೂ ನಾನೇ. ಯಾಕೆ ನಿನಗೆ ನೆನ್ಪು ಬರ್ತಾ ಇಲ್ವಾ? ನಂಬ್ತಾ ಇಲ್ವಾ? ನೀನಿನ್ನೂ ಸತ್ತಿಲ್ವಾ? ನೋ ನೋ ರಿಷಿ, ನಾನು ಇನ್ನೂ ಸತ್ತಿಲ್ಲ. ನಿನ್ಗೋಸ್ಕರ ನಾನು ಪದೇ ಪದೇ ಸಾವನ್ನ ಬೇಕಾದ್ರೆ ಎದುರಾಕೋತೀನಿ. ನಾನು ಸತ್ರು ಮತ್ತೆ ಹುಟ್ಟು ಬರ್ತೀನಿ. ಯಾಕೆ ಗೊತ್ತಾ? ನಿನ್ ಮೇಲಿರೋ ಪ್ರೀತಿಗೆ ರಿಷಿ, ನಿನ್ ಪ್ರೀತಿನ ಪಡ್ಕೋಬೇಕು ಅಂತ ಏನ್ ಬೇಕಾದ್ರೂ ಮಾಡ್ತೀನಿ, ಗೊತ್ತಾ? ನೀನು ಜೈಲಿಂದ ಹೊರಗಡೆ ಬಂದರೆ ಅಲ್ಲಿಂದ ಬದಲಾಗಿ ಒಳ್ಳೆ ಜೀವನ ನಡೆಸ್ತೆ ಅಂತ ಅನ್ಕೊಂಡಿದ್ರು ಎಲ್ಲ ಮನೇಲಿ. ಆದರೆ ನೀನು ಯಾವತ್ತಿಗೂ ಚೇಂಜ್ ಆಗಲ್ಲ. ಓ ಕಮ್ ಆನ್ ರಿಷಿ, ಯಾಕೆ ಆಗೋಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಲೈಫ್ ಇಸ್ ಸೋ ಶಾರ್ಟ್ ರಿಷಿ, ಲೆಟ್ಸ್ ಮೇಕ್ ಇಟ್ ಸ್ವೀಟ್. ಕಮ್ ಆನ್. ಅಲ್ಲ ರಿಷಿ, ನಾನು ಸಾಯ್ಬೇಕಿತ್ತು, ಹೌದು ಸಾಯ್ಬೇಕಿತ್ತು. ನನಗೂ ಈ ಥರ ಬದುಕಕ್ಕೆ ಇಷ್ಟನೇ ಇಲ್ಲ. ಐ ಜಸ್ಟ್ ಥಿಂಕ್ ಒನ್ಸ್, ನನಗೆ ನಿನ್ನ ಪ್ರೀತಿ ಸಿಗದೆ ನಾನು ಸತ್ತೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅದಕ್ಕೆ ನಾನ್ ನಿನ್ಗೋಸ್ಕರ ಉಳ್ಕೊಂಡೆ. ಈ ಅನಿಕಾ ಯಾವತ್ತಿದ್ರು ನಿನ್ನವಳೆ ರಿಷಿ. ನೀನ ಕಾಮ್ಲಿ ಜೊತೆ ಇರು, ಯಾರ ಜೊತೆನಾದ್ರೂ ಇರು, ಐ ಡೋಂಟ್ ಕೇರ್. ಬಟ್ ಫೈನಲಿ ನಿನ್ನ ಎಲ್ರಿಂದಾನು ನಾನು ಕಿತ್ಕೋತೀನಿ. ನಿನ್ ಪ್ರೀತಿ ಏನೇ ಇದ್ರು ನನಗ್ ಸಿಗ್ಬೇಕು ಅಷ್ಟೇ. ಅದು ಯಾವತ್ತಿಗೂ ಆಗಲ್ಲ ಅನಿಕಾ. ನನ್ನ ಜೀವನನ ಕಮಲಿ ಅವ್ರ ಜೊತೆ ಅಂತ ನಾನು ಡಿಸೈಡ್ ಮಾಡಾಕಿದೆ. ಈ ಥರ ಕನ್ಸುಗಳನ್ನೆಲ್ಲ ಕಾಣೋದು ಬಿಟ್ಟು ಬದಲಾಗು. ಮೈ ಡಾರ್ಲಿಂಗ್ ರಿಷಿ, ಈ ನಿನ್ ಸ್ಟಬರ್ನ್ ಆಟಿಟ್ಯೂಡೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಏಯ್, ನಿನ್ ತಾಯಿ ನನ್ನ ಜೊತೆ ಇದ್ದಾರೆ, ಅದ್ ಗೊತ್ತಿದ್ದು ಅದ್ ಯಾವ ಧೈರ್ಯದ ಮೇಲೆ ಈ ತರ ಹೇಳ್ತಿದ್ಯಾ? ಲಿಸನ್ ರಿಷಿ, ನಿನ್ ತಾಯಿ ಏನು ಆಗ್ಬಾರ್ದು ಅಂದ್ರೆ ನೀನು ನಾನ್ ಹೇಳ್ದಂಗೆ ಕೇಳ್ಬೇಕು. ಗಾಟ್ ಇಟ್? ನಿನ್ಗೆ ಬೇರೆ ಆಪ್ಷನ್ನೇ ಇಲ್ಲ. ನೀನ್ ನನ್ನನ್ನ ಮದ್ವೆ ಆಗ್ಬೇಕು. ಏನ್ ಹೇಳ್ತಿದ್ಯಾ ಅನಿಕಾ? ಎಸ್ ರಿಷಿ, ನೀನ್ ನನ್ನನ್ನ ಮದ್ವೆ ಆದ್ರೆ ನಾನ್ ನಿನ್ ಮಾಮ್ನ ಫ್ರೀ ಆಗಿ ಬಿಟ್ಬಿಡ್ತೀನಿ. ನಿನ್ ಒಳ್ಳೇದಕ್ಕೆ ಹೇಳ್ತೀನಿ, ಈಗ್ಲೇ ನಿಲ್ಸು. ಕಿರ್ಚ್ಬೇಡ, ನಿನ್ನ ಆರೋಗ್ಯ ಕೆಡುತ್ತೆ. ನಿನಗ್ ಕಿರ್ಚ್ಬೇಡ ಅಂದ್ಬಿಟ್ಟು ನಾನೇ ಕಿರ್ಚ್ತಾ ಇದ್ದೀನಿ. ಫೈನ್, ಐಲ್ ಬಿ ಕಾಮ್ ಆಗಿ ನಿಂಗೆ ಒಂದ್ ಸ್ವಲ್ಪ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಓಕೆ ರಿಷಿ, ನಿನ್ಗೆ ಇರೋದು ಎರಡೇ ಆಪ್ಷನ್ಸ್. ಆಪ್ಷನ್ ನಂಬರ್ 1, ನೀನು ನನ್ನನ್ನ ಮದ್ವೆ ಆಗ್ಬೇಕು. ಮದ್ವೆ ಆದ್ಮೇಲೆ ನಿನ್ ತಾಯಿನ ನಾನು ರಿಲೀಸ್ ಮಾಡ್ಬಿಡ್ತೀನಿ. ಆಪ್ಷನ್ ನಂಬರ್ 2, ನೀನ್ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಮೊದಲು ನಿನ್ ತಾಯಿನ ಸಾಯಿಸ್ಬಿಡ್ತೀನಿ, ಆಮೇಲೆ ಮತ್ತೆ ನಿನ್ನನ್ನ ಮದ್ವೆ ಆಗ್ತೀನಿ. ಸೊ ಲಿಸನ್ ರಿಷಿ, ಈ ಎರಡು ಆಪ್ಷನ್ಸ್ ಅಲ್ಲೂ ನೀನ್ ನನ್ನ ಮದ್ವೆ ಆಗೋದು ಕಾಮನ್, ಇಟ್ಸ್ ಗ್ಯಾರಂಟೀಡ್. ಈಗ ನೀನ್ ಡಿಸೈಡ್ ಮಾಡು, ನಿಮ್ಮಮ್ಮ ಸಾಯ್ಬೇಕಾ ಬದುಕ್ಬೇಕಾ? ದ ಚಾಯ್ಸ್ ಇಸ್ ಯೋರ್ಸ್. ಹೆಣದ ಮುಂದೆ ಮದ್ವೆ ಆಗೋಕೆ ನನಗೂ ಇಷ್ಟ ಇಲ್ಲ. ಬಟ್ ನೀನ್ ಈ ತರ ಹಠ ಮಾಡಿದ್ರೆ ನಾನು ಏನ್ ಮಾಡ್ಲಿ ರಿಷಿ? ಅನ್ನೆಸೆಸರಿ ಆಗಿ ನಿನ್ ಮಾಮ್ ಸಾಯ್ಬೇಕು ಅಷ್ಟೇ. ಹೇ, ನಿನ್ ಮಾಮ್ ನಾನು ಇನ್ನು ತೋರ್ಸೇ ಇಲ್ಲ ಅಲ್ವಾ?
ನಾನು ಹೇಳ್ದಂಗೆ ಮಾಡ್ತೀಯ ರಿಷಿ? ನೀನ್ ಯಾಕೋ ಡಿಸಿಷನ್ ಮಾಡಕ್ಕೆ ತುಂಬಾ ಟೈಮ್ ತಗೋತಿದ್ಯಾ ಅನ್ಸುತ್ತೆ. ಐ ಥಿಂಕ್ ಕಾಲ್ ಮಾಡೋದೇ ಬೆಸ್ಟ್. ಬೇಡ ಬೇಡ. ಹಾಗಾದ್ರೆ ನಾನು ಹೇಳೋದನ್ನ ಮಾಡ್ತೀಯಾ? ಮಾಡ್ತೀಯಾ ರಿಷಿ? Yes, that's my sweetheart. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ ಪ್ರೀತಿಯ ವೈಫ್ಗೆ, ಸಾರಿ ಸೂನ್ ಟು ಬಿ ಎಕ್ಸ್ ವೈಫ್ಗೆ ಕಾಲ್ ಮಾಡು. ಓಹ್ ದಟ್ಸ್ ರೈಟ್, ಕಾಲ್ ಮಾಡೋಕ್ಕಾಗಲ್ಲ ಅಲ್ವಾ? ಡೋಂಟ್ ವರಿ, ಐ ಹೆಲ್ಪ್ ಯು. ವೇರ್ ಇಸ್ ಯುವರ್ ಫೋನ್? ಓಕೆ, ಥ್ಯಾಂಕ್ ಯು. ರಿಷಿ ಸರ್, ರಿಷಿ ಸರ್, ಎಲ್ಲೋದ್ರು ರಿಷಿ ಸರ್? ರಿಷಿ ಸರ್ ಫೋನ್ ಮಾಡ್ತಾವ್ರೆ. ಅಲ್ಲ ರಿಷಿ ಸರ್, ಎಲ್ಲಿದ್ದೀರಾ ನೀವು? ನಿಮ್ಗೇನು ಆಗಿಲ್ಲ ತಾನೆ? ಕಮಲಿ ಅವರ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಏನು ಸರ್? ಅಮ್ಮ ಹುಷಾರಾಗಿ ನಮಗೆ ಸಿಗಬೇಕು ಅಂದರೆ ಈಗ ನಾನು ಹೇಳೋದನ್ನ ನೀವು ಮಾಡಬೇಕು. ಅಯ್ಯೋ ಅದೇನು ಕೆಲಸ ಹೇಳಿ ಸರ್. ಕಮಲಿ ಅವರೇ, ಈಗ ಇಮ್ಮಿಡಿಯೇಟಾಗಿ ನಾನು ಹೇಳೋವಂಥ ವಸ್ತುಗಳನ್ನ ನೀವು ಪರ್ಚೇಸ್ ಮಾಡಿಕೊಂಡು ಬರಬೇಕಾಗತ್ತಾ? ಸರಿ ಸರ್, ಏನು ತಗೊಂಬರ್ಬೇಕು? ಅರ್ಶಿನ, ಕುಂಕುಮ, ಅರ್ಶಿನದ ಕೊಂಬು, ದೀಪಾಲೆ ಕಂಬ, ಹಾರ, ಇದೆಲ್ಲನೂ ತಗೊಂಡು ನಾನು ಹೇಳಿದ ಕಡೆ ಬನ್ನಿ. ರಿಷಿ ಸರ್, ಏನು ಹೇಳ್ತಿದ್ದೀರಾ? ಈ ವಸ್ತುಗಳೆಲ್ಲ ಯಾಕೆ ಸರ್? ಇದೆಲ್ಲ ಯಾವುದೋ ಪೂಜೆಗೋ ಮದ್ವೆಗೋ ಬೇಕಾಗಿದ್ದ ವಸ್ತುಗಳಲ್ವಾ? ಕಮಲಿ ಅವರೇ, ನಾನು ಯಾವುದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಸಿಚುವೇಶನಲ್ಲಿ ಇಲ್ಲ. ನಾನೀಗ ಏನು ಹೇಳಿದ್ದೀನೋ ಅದನ್ನೆಲ್ಲ ತಗೊಂಡು ಬೇಗ ಬನ್ನಿ. ಸರ್, ನೀವೇನ ಅಪಾಯದಾಗಿದ್ದೀರಾ? ನಂಗೆ ಸ್ಯಾನೆ ಭಯ ಆಯ್ತೈತೆ. ಕಮಲಿ ಅವರೇ, ನನಗೇನು ಆಗಿಲ್ಲ, ನಾನು ಸೇಫ್ ಆಗಿದ್ದೀನಿ. ಈಗ ನಾನು ಹೇಳಿದ್ದನ್ನ ಬೇಗ ತಗೊಂಡು ಬನ್ನಿ. ರಿಷಿ ಸರ್, ವೆರಿ ಗುಡ್ ರಿಷಿ, ಯು ಡಿಡ್ ಅ ಗ್ರೇಟ್ ಜಾಬ್. ಅಯ್ಯೋ ದೇವ್ರೆ, ಇದೇನಿದು? ಒಂದು ಅರ್ಥ ಆಯ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಏನಾಗ್ಲಿ, ರಿಷಿ ಸರಿ ಒಳ್ಳೆ ಸಾಮಾನೆಲ್ಲ ತಗೊಂಡ್ಬಂದ್ಬಿಡ್ತೀನಿ. ರಮೇಶ್, ಇದೇ ಜಾಗ. ಇದೇ ಜಾಗನ ರಮೇಶ್? ಆ್ಯಕ್ಚುಲ್ ಲೊಕೇಶನ್ ಸ್ವಲ್ಪ ಆ ಕಡೆ ಹೋಗಬೇಕು. ಆದರೆ ನಾವು ಬಂದಿರೋದು ಕಿಡ್ನಾಪರ್ಸ್ಗೆ ಗೊತ್ತಾಗ್ಬಾರ್ದಲ್ಲ. ಕಾರ್ ಇಲ್ಲೇ ನಿಲ್ಲಿಸಿ ಒಂದಷ್ಟು ನಡ್ಕೊಂಡು ಹೋಗೋಣ. ಎಲ್ಲಿ ರಮೇಶ್? ಯಾರು ಕಾಣ್ತಾ ಇಲ್ಲ. ಹೌದಲ್ಲ, ರಿಷಿ ಕಮ್ಮಿ ಬಂದಿದ್ರೆ ಇಲ್ಲಿ ಸುತ್ತಮುತ್ತ ಅವ್ರ ಕಾರಾದ್ರೂ ಇರ್ಬೇಕಾಗಿತ್ತು. ಮತ್ತು ಅವ್ರಿಗೆ ಬಂದ್ರ ಬೇರೆ ಇಲ್ಲ ಹೋಗ. ಲೊಕೇಶನ್ ಏನೋ ಇಲ್ಲೇ ತೋರಿಸ್ತಾ ಇದೆ. ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಲೊಕೇಶನ್ ಇಲ್ಲೇ ಎಂಡ್ ಆಗ್ತಿದೆ. ಇಲ್ಲೇನು ಕಾಣ್ತಾ ಇಲ್ವಲ್ಲ.
ರಿಷಿ, ನೀನು ಹೀಗೆ ಸಿಡಿ ಸಿಡಿ ಅಂತಿದ್ರೆ ಹೇಗೆ? ನೀನು ನನ್ನ ಗಂಡ ಆಗೋನು. ನಾಳೆಯಿಂದ ನಾವಿಬ್ರು ಖುಷಿಯಾಗಿ ಪ್ರೀತಿಯಿಂದ ಲೈಫ್ನ ಲೀಡ್ ಮಾಡಬೇಕು ರಿಷಿ. ನೀನು ಎಷ್ಟು ಬಲವಂತ ಮಾಡಿ ಮದುವೆ ಆದರೂ ನನ್ನ ಪ್ರೀತಿ ನಿನಗೆ ಸಿಗಲ್ಲ ರಿಷಿ. ನಿನ್ ಬಾಯಿಂದ ಕೇಳೋದು ತುಂಬಾನೇ ಇದೆ, ಅದು ತುಂಬಾ ವರ್ಷದಿಂದ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದೆ. ನೀನಿವತ್ತು ನನ್ನ ಎಲ್ಲ ಡ್ರೀಮ್ಸ್ನ ಫುಲ್ಫಿಲ್ ಮಾಡಲೇಬೇಕು. ಅದನ್ನ ಬಿಟ್ಟು ಈ ಥರ ಎಲ್ಲ ಮಾತಾಡಬೇಡ ರಿಷಿ. ಎನಿವೇಸ್, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ. ಒಫಿಷಿಯಲ್ ಆಗಿ ಗಂಡ ಹೆಂಡತಿ ಆಗ್ತಾ ಇದ್ದೀವಿ. ಥಿಂಕ್ ಅಬೌಟ್ ದ್ಯಾಟ್. ಬಟ್ ಅದಕ್ಕೂ ಮುಂಚೆ ನಿನ್ನ ಜೊತೆ ಲವ್ವರ್ಸ್ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೆ ಆಸೆ ಇದೆ ರಿಷಿ. ನಿನ್ನ ಕೈ ಹಿಡ್ಕೊಂಡು ಸುತ್ತಾಡೋದು, ಮೂವೀಸ್ ನೋಡೋಕೆ ಹೋಗೋದು, ನಿನ್ನ ಜೊತೆ ಗಂಟ್ಲೆ ಮಾತಾಡೋದು, ಈ ಥರದ್ದೆಲ್ಲ ತುಂಬ ಆಸೆ ಇದೆ. ಬಟ್ ಏನು ಮಾಡಲಿ, ಈಗ ಅದೆಲ್ಲ ಆಗೋದೇ ಇಲ್ಲ. ಇಟ್ಸ್ ಓಕೆ, ಡಸಂಟ್ ಮ್ಯಾಟರ್. ನಾವೀಗ ಮದುವೆ ಆಗ್ತಿದ್ದೀವಲ್ಲ, ಮದುವೆ ಆದಮೇಲೆ ಅದನ್ನೆಲ್ಲ ಮಾಡ್ಬೋದು. ಬಟ್ ರಿಷಿ, ಜಸ್ಟ್ ಒನ್ ಫೇವರ್, ನೀನೀಗ ನನಗೆ ಲವ್ವರ್ ಥರ ಪ್ರಪೋಸ್ ಮಾಡ್ಬೋದಾ? ಜಸ್ಟ್ ಒನ್ ಟೈಮ್ ರಿಷಿ, ಪ್ಲೀಸ್ ಪ್ರಪೋಸ್ ಮಾಡು. ಅನಿಕಾ, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ನೋಡು, ನನ್ನ ಪ್ರೀತಿ ಯಾವತ್ತಿದ್ರೂ ಕಮಲಿ ಅವ್ರಿಗೆ ಮಾತ್ರ. ಇನ್ಯಾರಿಗೂ ನಾನು ಆ ಪ್ರೀತಿನ ಕೊಡೋದಕ್ಕಾಗಲ್ಲ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸು. ಹೌದಾ? ಜಸ್ಟ್ 1 minute ರಿಷಿ. ಈಗ ನೀನು ಕಮಲಿ ಅಂದ್ಕೊಂಡು ನಿನ್ನ ಪ್ರೀತಿಯ ಅಮ್ಮನ ಮರ್ತು ಬಿಡ್ಬೇಡ.